ಕರಣ್ನ ಬೈಗುಳ ವೇದನಿಗೆ ಅಂತ ಭಯವೇನು ಉಂಟು ಮಾಡಲಿಲ್ಲ. ಚಿಕ್ಕಂದಿನಿಂದಲೂ ಅವನದು ಮೂಗಿನ ನೇರಕ್ಕೆ ಮಾತನಾಡುವ ವ್ಯಕ್ತಿತ್ವ. ಅದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಅವಳಿಗೆ ಚಿಂತೆ ಆಗಿದ್ದು ಶ್ರೀನಿಕಾ ಬಗ್ಗೆ. ಕರಣ್ ಸರಿಯಾಗಿ ಏನೂ ಹೇಳಿರದ ಕಾರಣ ಒಂದು ಕಡೆ ಒಲ್ಲದ ಮದುವೆ ಎಂದು ವರ್ಮಾ ಮನೆಯವರು ಹಿಂಸೆ ಕೊಟ್ಟರೆ, ಇಲ್ಲ ಅಭಿಮನ್ಯು ಏನಾದರೂ ತೊಂದರೆ ಮಾಡಿದನೆ ಎಂದೇ ಅನುಮಾನ ಶುರುವಾಯಿತು. ಬೆಳಿಗ್ಗೆ ಬೇಗನೆ ಎದ್ದು ತಿಂಡಿ ಮುಗಿಸಿ ಕಾಲೇಜ್ ರಜೆ ಮಾಡಿ ಶ್ರೀನಿಕಾ ಮನೆಗೆ ಹೊರಟಳು ವೇದ. ಕರಣ್ ವೇದ ಬೇರೆ 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 ರೂಮ್ನಲ್ಲಿ ಮಲಗುತ್ತಿದ್ದುದರಿಂದ ಕರಣ್ಗೆ ವಿಷಯ ತಿಳಿಯಲಿಲ್ಲ. ತನ್ನ ಕಾರಣದಿಂದ ವರ್ಮಾ ಮನೆಯಲ್ಲಿ ರಣರಂಗವೇ ಸೃಷ್ಟಿಯಾಗಿ ಸುಮಿತ್ರಾ ದೇವಿ ನೀರಿಳಿಸುವಳು ಎಂದು ಸದ್ಯಕ್ಕೆ ಅವಳಿಗೂ ತಿಳಿದಿರಲಿಲ್ಲ. ಕರಣ್, ನಾನು ಶ್ರೀ ನೋಡೋಕ್ಕೆ ಹೋಗ್ತಾ ಇದ್ದೀನಿ, ನೀವೇನು ವರಿ ಆಗಬೇಡಿ, ಸಂಜೆ ಬರ್ತೀನಿ ಎಂದು ಮೆಸೇಜ್ ಮಾಡಿ ಗೆಳತಿಯ ಕಾಣಲು ಅವಳ ಮನೆ ದಾರಿ ಹಿಡಿದಳು. ಇತ್ತ ಕಡೆ ಮುಂಜಾನೆ ಎದ್ದವನು ಜಿಮ್ಗೆ ಹೋಗಲು ತಯಾರಾಗಿ ನಿಂತವನು ಶ್ರೀಯನ್ನು ದಿಟ್ಟಿಸಿ ನೋಡಿದನು. ಮದುವೆಯಾಗಿ ಇಷ್ಟು ತಿಂಗಳುಗಳು ಕಳೆದರೂ ಮನೆಯವರ ಎದುರು ಔಪಚಾರಿಕ ಮಾತು ಬಿಟ್ಟರೆ ಅವನೆಂದು ಅವಳ ವೈಯಕ್ತಿಕವಾಗಿ ಆಧರಿಸಿದವನಲ್ಲ, ವಿಚಾರಿಸಿದವನೂ ಅಲ್ಲ. ಹಿಂದೇಕೋ ಅವಳು ಎಂದಿಗಿಂತ ವಿಶೇಷವಾಗಿ ಕಂಡಳು. ಅವನ ಕಣ್ಣಿಗೆ ಕೈಕಾಲು ಅಲುಗಡಿಸಲು ಸಾಧ್ಯವಾಗದೆ ಒಂದೇ ಕಡೆ ದಡದಲ್ಲಿ ಮಲಗಿದ್ದಳು. ಮೆಲ್ಲನೆ ಅವಳ ಬಳಿ ಕೂತು ಅವಳ ಮುಖ ಸವರಿದನು. ಅವಳಿಗೆ ಎಚ್ಚರವಿಲ್ಲ. ಹಬ್ಬ, ಒಂದೇ ಸರಿ ನನ್ನ ಅಸ್ತಿತ್ವವನ್ನೇ ಅಲುಗಾಡಿಸಿಬಿಟ್ಟೆ ಕಣೆ. ಗಂಡ ಇಲ್ಲದ ಹೆಂಡತಿಗೆ ಹೇಗೆ ಯಾರು ಬೆಲೆ ಕೊಡದೆ ಬೇರೆಯದೇ ಭಾವನೆಯಲ್ಲಿ ಆಧರಿಸುವರು, ಅದೇ ಪರಿಸ್ಥಿತಿ ಹೆಂಡತಿ ಇಲ್ಲದ ಗಂಡನಿಗೆ ಒದಗುವುದು ಎಂದು ನನಗೆ ನೀನು ಸಾವು ಬದುಕಿನ ಮಧ್ಯೆ ಇರುವಾಗಲೇ ಅರ್ಥ ಆಯಿತು. ನಾನು ಮದುವೆ ಆಗಲು ಹಿಂದೇಟು ಹಾಕುವಾಗ ಅಮ್ಮ ಯಾವಾಗಲೂ ಹೇಳೋಳು, ಕುಂಟಿನೋ ಕುರುಡಿನೋ ಒಂದು ಗಂಡಿಗೆ ಹೆಂಡತಿ ಅಂತ ಇರಬೇಕು, ಇಲ್ಲದಿದ್ದರೆ ಅವನು ಎಷ್ಟು ಸಂಪಾದಿಸಿದರೂ ಅವನಿಗೆ ಸರಿಯಾದ ಒಂದು ಅಸ್ತಿತ್ವ ಇರುವುದಿಲ್ಲ ಎಂದು. ಈಗ ಅನಿಸ್ತಿದೆ, ಎಷ್ಟು ಜನ ಇದ್ದರೂ ಅವರು ಯಾರು ಹೆಂಡತಿ ಸ್ಥಾನ ತುಂಬೋಕ್ಕೆ ಸಾಧ್ಯ ಇಲ್ಲ ಅಂತ. ಇನ್ಮೇಲೆ ನಿನ್ನ ಬಗ್ಗೆ ನಿರ್ಲಕ್ಷ್ಯ ತೋರುವುದಿಲ್ಲ ಶ್ರೀ. ಪ್ರತಿಯೊಂದು ವಿಷಯವನ್ನು ಪರೀಕ್ಷಿಸಿ ನಿರ್ಧರಿಸುವೆ. ಇಷ್ಟು ದಿನದ ಮಾತು ಬೇಡ. ಇನ್ನು ಮುಂದೆ ಈ ಮನೆಯಲ್ಲಿ ನಿನ್ನ ಸ್ಥಾನ ಏನಂತ ನಾನೆಲ್ಲರಿಗೂ ಪರಿಚಯ ಮಾಡ್ತೀನಿ ಎಂದವನು ಅವಳ ತಲೆ ಸವರಿ ಜಿಮ್ ರೂಮ್ಗೆ ಹೋದವನಿಗೆ ಆಗಲೇ ವ್ಯಾಯಾಮ ಮಾಡಲು ಬಂದಿದ್ದ ಆಕಾಶ್, ಸಾತ್ವಿಕ್, ಇಶಾನ್ ಎದುರಾಗಿದ್ದರು. ಗುಡ್ ಮಾರ್ನಿಂಗ್ ಬ್ರೋ ಎಂದ ಇಶಾನ್ಗೆ. ಗುಡ್ ಮಾರ್ನಿಂಗ್ ಇಶು. ಗುಡ್ ಮಾರ್ನಿಂಗ್ ಅಣ್ಣ ಎಂದನು ಅಭಿ. ಇಶಾನ್ ಜೊತೆ ಆಕಾಶ್ಗೂ ವಿಶ್ ಮಾಡಿ ಸಾತ್ವಿಕ್ ಕಡೆ ನೋಡಲೇ ಇಲ್ಲ. ಹಾಂ, ಮಾರ್ನಿಂಗ್ ಮಾರ್ನಿಂಗ್. ಸ್ವಲ್ಪ ರೆಸ್ಟ್ ಮಾಡುವುದಲ್ವಾ ಅಭಿ? ನಿನ್ನೆ ತಾನೇ ಮನೆಗೆ ಬಂದಿದ್ಯಾ, ಆಗಲೇ ವರ್ಕೌಟ್ ಮಾಡಬೇಕಾ? ಇನ್ನೊಂದು 2 ದಿನ ಬಿಟ್ಟು ಮಾಡಿದರೆ ಆಗೋದು ಎಂದನು ಆಕಾಶ್ ತಮ್ಮನ ಮೇಲಿನ ಕಾಳಜಿಯಿಂದ. ಆಗಲೇ 2 ವಾರ ಆಯಿತು ಬ್ರೋ ವರ್ಕೌಟ್ ಮಾಡದೆ, ಮೈ ಎಲ್ಲ ಜಡಗಟ್ಟಿದಂತೆ ಆಗಿದೆ. ಆಗಲೇ ಸ್ವಲ್ಪ ದಪ್ಪ ಆಗಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ, ಅದಕ್ಕೆ ಬಂದೆ ಎಂದನು ತನ್ನ ಮೈ ಕೈ ಸವರಿಕೊಳ್ಳುತ್ತಾ. ಕೂಲ್ ಬ್ರೋ, ಬರೀ 2 ವಾರಕ್ಕೆ ದಪ್ಪ ಆಗ್ತೀಯಾ? ಹಾಗಾದರೆ ನಾನು ಮನೆಗೆ ಬರುವುದೇ ವಾರಕ್ಕೊಮ್ಮೆ, 15 ದಿನಕ್ಕೊಮ್ಮೆ. ಮತ್ತೆ ನಾನು ಯಾಕೆ ದಪ್ಪ ಆಗಿಲ್ಲ? ಹೇಗಿದೆ ನೋಡು ನನ್ನ ಬಾಡಿ ಎಂದನು ಇಶಾನ್ ತನ್ನ 6 ಪ್ಯಾಕ್ ಬಾಡಿ ತೋರಿಸಿ ಗತ್ತಿನಿಂದ. ಅದನ್ನು ಅವನನ್ನು ಯಾಕೆ ಕೇಳ್ತೀಯಾ? ನಿನ್ನ ಹೆಂಡ್ತಿನ ಕೇಳೋ. ಗಂಡ ಹೆಂಡತಿ ರೋಮ್ಯಾನ್ಸ್ ಜಾಸ್ತಿ ಆಗಿರಬೇಕು ಅನಿಸುತ್ತೆ. ಬೇಗ ವಂಶೋದ್ಧಾರಕನ ಕೊಡೋಕ್ಕೆ ವರ್ಕೌಟ್ ಮಾಡ್ತಿರಬೇಕು ಎಂದು ತಮ್ಮನ ಕಾಲೆಳೆಯಲು ನೋಡಿದನು ಆಕಾಶ್ ನಗುತ್ತಾ. ಬ್ರೋ, ತಮಾಷೆ ಸಾಕು. ನಿಜ ಹೇಳಬೇಕಂದ್ರೆ ನಾವಿನ್ನೂ ಸಂಸಾರನೇ ಶುರು ಮಾಡಿಲ್ಲ ಗೊತ್ತಾ. ಮೊದಲು ಅಭಿಬ್ರೋ ತಂದೆ ಆಗಲಿ, ಆಮೇಲೆ ನಾನು. ಇಷ್ಟು ಬೇಗ ನನಗೇನು ಅವಸರ, ಅದಕ್ಕೆ ಇನ್ನೂ ಯಾವುದೇ ಎಂದನು ಇಶಾನ್ ಗಂಭೀರವಾಗಿ, ಸಂಜನ ಬುದ್ಧಿ ನೆನಪಿಸಿಕೊಂಡು. ತಪ್ಪಲ್ವಾ ಇಶು? ನನ್ನ ವಿಷಯನೇ ಬೇರೆ, ನಿಂದೇ ಬೇರೆ. ಸಂಜನೆಗೆ ಆಸೆ ಇರಲ್ವಾ ಗಂಡನ ಪ್ರೀತಿ ಪಡಿಬೇಕು ಅಂತ? ನಾವು ಬೇಕಾದಾಗ ನಮ್ಮ ಸಂಸಾರನ ಮುಂದುವರಿಸ್ತೇವೆ. ನಿಂಗೂ ಇದಕ್ಕೂ ಏನು ಸಂಬಂಧ? ನಿನ್ನ ಪಾಡಿಗೆ ನೀನು ಹೆಂಡತಿ ಮಕ್ಕಳ ಜೊತೆ ಬದುಕುವುದು ಕಲಿ, ನನ್ನ ಕಟ್ಕೊಂಡು ನಿಂಗೇನಾಗಬೇಕು ಎಂದನು ಅಭಿ ಗಡುಸಾಗಿ. ತಮ್ಮನ ಮಾತು ಅವನಿಗೆ ಸ್ವಲ್ಪವೂ ಹಿಡಿಸಲಿಲ್ಲ. ನೀವೇನಾದರೂ ಹೇಳು ಬ್ರೋ. ನನ್ನ ಮದುವೆ ಅಕಸ್ಮಾತಾಗಿ ಆಗಿದ್ದು, ಉದ್ದೇಶದಿಂದಲ್ಲ. ನನ್ನ ಇನ್ನೂ 2 ವರ್ಷ ಬಿಟ್ಟೆ ಮದುವೆ ಮಾಡ್ತೀನಿ ಅಂತ ಅಮ್ಮ ಹೇಳಿದ್ದು. ಆದರೆ ಏನೇನೋ ಆಗಿ ಮದುವೆ ಆಗೋಯ್ತು. ನನಗೇನು ಇನ್ನೂ ದೊಡ್ಡ ವಯಸ್ಸಾಗಿಲ್ಲ. ನಿಧಾನವಾಗಿ ಮಕ್ಕಳು ಬಗ್ಗೆ ಯೋಚನೆ ಮಾಡ್ತೀನಿ.
ಈಗ ಅದಕ್ಕೆಲ್ಲ ಸಮಯನೂ ಇಲ್ಲ, ಸಂದರ್ಭನೂ ಸರಿ ಇಲ್ಲ. ಬಿಟ್ಟಾಕಿ, ನೀನೇ ಒಬ್ಬ ಮಗನ್ನ ಕೊಟ್ಟು ನನ್ನ ಬೇಗ ಚಿಕ್ಕಪ್ಪನನ್ನಾಗಿ ಮಾಡು ಎಂದನು ಇಶಾನ್. ಏನೇನು ಮಾತನಾಡಬೇಡ ಇಶು. ನನ್ನ ಶ್ರೀ ಮಧ್ಯೆ ಮೊದಲಿನ ಹಾಗೆ ಅಂತರ ಇಲ್ಲ ನಿಜ. ಹಾಗಂತ ಈ ಥರ ವಿಷಯಕ್ಕೆ ನಾವಿನ್ನು ಮಾನಸಿಕವಾಗಿ ತಯಾರಾಗಿಲ್ಲ. ನನಗೆ ಶ್ರೀ ಬಗ್ಗೆ ಗೊತ್ತಾಗಬೇಕಾದ ವಿಚಾರ ತುಂಬ ಇದೆ. ಜೊತೆಗೆ ಶ್ರೀ ಯಾಕೆ ನನ್ನ ಮದುವೆ ಆದ್ಲು ಅನ್ನೋದಕ್ಕೆ ಉತ್ತರ ಬೇಕು ನನಗೆ. ಹಾಗಂತ ಅವಳಿಗೆ ನೋವೇನು ಕೊಡೋಲ್ಲ ನಾನು. ಒಬ್ಬ ಗಂಡನಾಗಿ ಅವಳ ಪೂರ್ತಿ ಜವಾಬ್ದಾರಿ ನಿಭಾಯಿಸ್ತೀನಿ. ಆದರೆ ಶ್ರೇಣಿಕ ನಾನು ಸಂಗಾತಿಗಳಾಗೋಕ್ಕೆ ಸಮಯ ಬೇಕು ಅಷ್ಟೇ ಎಂದನು ಅಭಿ. ಮನಸ್ಸಲ್ಲಿದ್ದ ಮಾತು ನೇರ ನುಡಿದಿದ್ದ. ಅದು ಒಂದಿನ ಆಗುತ್ತೆ ಬಿಡು ಬ್ರೋ. ನಿಂಗೆ ಅವಳಿಗಿಂತ ಒಳ್ಳೆಯವಳು ಎಲ್ಲಿ ಸಿಗೋಳು. ಅಕಸ್ಮಾತ್ ಶ್ರೀ ನಿನ್ನ ಮದುವೆ ಆಗದೇ ಇದ್ದಿದ್ರೆ ನಿನ್ನ ಜೀವನದ ಅಳಿನೇ ತಪ್ಪಿ ಹೋಗ್ತಿತ್ತು. ಸದ್ಯ ನೀನು ಬಚಾವಾದೆ ಎಂದನು ಸಂಜನನ ಇತ್ತೀಚಿನ ವರ್ತನೆಗಳನ್ನು ನೆನೆದು. ಯಾಕೆ ಹಾಗೆ ಹೇಳ್ತಿದ್ಯಾ? ಏನಾಗ್ತಿತ್ತು ಎಂದನು ಆಕಾಶ್ ಗೊಂದಲದಲ್ಲಿ. ಏನಿಲ್ಲ ಬಿಡು, ಮುಂದೆ ಗೊತ್ತಾಗುತ್ತೆ. ಈಗ ನಂದು ವರ್ಕೌಟ್ ಆಗಿದೆ, ನಾನು ಹೊರಡ್ತೀನಿ, ಬಾಯ್. ಹೀರೋ ಪಾಪಿ, ನಾವು ಬರ್ತೀವಿ ಎಂದು ಹಿಂದೆ ಹೋದರು ಅಭಿಮನ್ಯು ಆಕಾಶ್. ಸಾತ್ವಿಕ್ನ ಪೂರ್ಣ ನಿರ್ಲಕ್ಷ್ಯ ಮಾಡಿದ್ದರೂ ಅವನಂತ ಮಾತಿಗೆ ಪಶ್ಚಾತ್ತಾಪ ಪಡುತ್ತಿದ್ದ ಸಾತ್ವಿಕ್. ಒಂದೇ ಉಸಿರಿನಲ್ಲಿ ವರ್ಮನ ಮನೆಗೆ ಬಂದ ವೇದಾನಿಗೆ ಯಾರೊಂದಿಗೂ ಮಾತನಾಡುವ ಮನಸ್ಸಿಲ್ಲ. ಮೊದಲು ಶ್ರೀನಿಕನ ನೋಡಬೇಕು. ಸರಿಯಾಗಿ ಗಮನಿಸಿದೆ. ತರಾತುರಿಯಲ್ಲಿ ಮನೆಯೊಳಗೆ ಹೋಗುತ್ತಿದ್ದವಳು ನೋಡದೆ ಕಾಫಿ ಹೀರುತ್ತಾ ಬರುತ್ತಿದ್ದ ಪ್ರಣತಿಗೆ ಡಿಕ್ಕಿ ಹೊಡೆದಳು. ವೇದಾನ ಸೀರೆಯ ಜೊತೆ ಪ್ರಣತಿಯ ಕೈ ಮೇಲೆ ಕಾಫಿ ಬಿದ್ದು ಚೀರಿದಳು. ಅವಳ ಧ್ವನಿಗೆ ರೂಮ್ನಲ್ಲಿದ್ದವರು ಹೊರಬಂದರು. ಹೇ ಹೀಡಿಯಟ್, ನೋಡ್ಕೊಂಡು ಬರೋಕೆ ಆಗೋಲ್ವಾ? ಯಾಕೆ ಒಳ್ಳೆ ಹೆಮ್ಮೆ ಥರ ಬಂದು ಗುದ್ದುತ್ತೀಯಾ ಎಂದಳು ಕೋಪದಿಂದ ಚೀರಿ. ಸಾರಿ, ನಾನು ನೋಡಲಿಲ್ಲ ಎಂದವಳು ಶ್ರೇಣಿಕನ ನೋಡಲು ಸುತ್ತಲೂ ಕಣ್ಣಾಡಿಸಿದಳು. ನಿನ್ನ ಸಾರಿ ತಗೊಂಡು ತಿಪ್ಪೆಗೆ ಹಾಕು. ಹೇ ವೆಯ್ಟ್, ಯಾರು ನೀನು ಎಂದಳು ತೀಕ್ಷ್ಣವಾಗಿ ನೋಡಿ. ನಾನು ಶ್ರೇಣಿಕಾ ಗೆಳತಿ, ಅವಳ ನೋಡೋಕ್ಕೆ ಬಂದೆ. ಅರ್ಜೆಂಟಲ್ಲಿ ನಾನು ನೋಡದೆ ಗುದ್ದಿಬಿಟ್ಟೆ, ಕ್ಷಮಿಸಿ ಎಂದಳು ವೇದ ವಿನಮ್ರವಾಗಿ. ವಾಟ್ ಯು ಸ್ಟುಪಿಡ್, ನನ್ನ ಕೈ ಮೇಲೆ ಕಾಫಿ ಚೆಲ್ಲಿ ಸಾರಿ ಅಂದು ಹೋದರೆ ಯಾವಳೆ ಇದೆಲ್ಲ ಒರೆಸೋದು? ಮೊದಲು ಕ್ಲೀನ್ ಮಾಡಿ ಹೋಗು ಇದನ್ನು ಎಂದಳು ಜಂಬದಿಂದ. ಶ್ರೀ ಗೆಳತಿ ಎಂದರೆ ಬಡವಳಿರಬೇಕು ಎಂದುಕೊಂಡಿದ್ದಳು. ನಾಲಿಗೆ ಮೇಲೆ ಹಿಡಿತಾ ಇರಲಿ. ನನ್ನನ್ನೇನು ನಿಮ್ಮನೆ ಕೆಲಸದವಳು ಅಂದ್ಕೊಂಡ್ರೆ ಹೇಗೆ? ಮಾತನಾಡುವಾಗ ನೋಡಿ ಮಾತಾಡಬೇಕು, ಬಾಯಿಗೆ ಬಂದಂತೆ ಒದರಿದ್ರೆ ಸರಿ ಇರಲ್ಲ ಎಂದಳು ವೇದ ಅದಷ್ಟು ಕೋಪ ತಡೆದು. ಏನು ಮಾಡ್ತೀಯಾ? ಏನೇ ಮಾಡ್ತೀಯಾ? ನಮ್ಮನೆಗೆ ಬಂದು ನನ್ನ ಮೇಲೆ ಧಮಕಿ ಆಗ್ತಿದ್ಯಾ? ಯಾವಳೆ ನೀನು? ಯಾರು ನಿಂಗೆ ಬರೋಕೆ ಹೇಳಿದ್ದು? ಯಾರು ಯಾಕೆ ಹೇಳಬೇಕು? ನಾನು ಶ್ರೀನಿಕಾ ಗೆಳತಿ, ಹಾಗೆ ಅಭಿಮನ್ಯು ಫ್ರೆಂಡ್ ಕರಣ್ ಹೆಂಡತಿ. ನಾನು ಇಲ್ಲಿಗೆ ಬರೋಕ್ಕೆ ಯಾರ್ದಾದ್ರೂ ಪರ್ಮಿಷನ್ ತಗೋಬೇಕಾಗಿತ್ತಾ ಎಂದಳು ವೇದ ಬಗ್ಗದೆ. ಕರಣ್ನಿಂದ ಅಭಿಮನ್ಯು ಕರಣ್ ಮಧ್ಯೆ ಇದ್ದ ಬಾಂಧವ್ಯವನ್ನು ತಿಳಿದವಳು ಧೈರ್ಯವಾಗಿ ಇದ್ದಳು. ಹೋ, ತಾವು ಆ ಕೂಲಿಯವನ ಹೆಂಡತಿನಾ? ನಾನು ಯಾರು ಗೊತ್ತಾ? ಅದೇ ನಿನ್ನ ಗಂಡ ಕೆಲಸ ಮಾಡ್ತಿದ್ದಾನಲ್ಲ, ಆ ಶೋರೂಮ್ನ ಮುಖ್ಯವಾದ ಓನರ್ನ ಹೆಂಡತಿ. ಅಂದರೆ ಆ ಶೋರೂಮ್ ನಂದು. ಈಗ ನಿನ್ನ ಗಂಡ ಯಾರದೋ ಶೋರೂಮ್ನಲ್ಲಿ ಕುಳಿತು ತಾನೇ ಓನರ್ ಥರ ದರ್ಬಾರ್ ಮಾಡ್ತಿದ್ದಾನೆ. ಅವನ ಹೆಂಡತಿನ ನೀನು ಎಂದು ವ್ಯಂಗ್ಯವಾಗಿ ಅಪಹಾಸ್ಯ ಮಾಡಿದಳು ಪ್ರಣತಿ. ನೋಡಿ, ಸುಮ್ಮನೆ ಇದ್ದೀನಿ ಅಂತ ಏನೇನು ಮಾತನಾಡಬೇಡಿ. ನನ್ನ ಗಂಡಂಗೆ ಗೊತ್ತಾದರೆ ನಿಮ್ಮ ಗ್ರಾಚಾರ ಬೆಳೆಸ್ತಾರೆ ಎಂದಳು ವೇದ ಕುಗ್ಗದೆ. ಇನ್ನೊಬ್ಬರ ಹಣದಲ್ಲಿ ತಮ್ಮ ಶೋಕಿ ಮಾಡ್ತಿರುವ ಆ ನಿನ್ನ ಗಂಡ ನನ್ನನ್ನೇನೇ ಮಾಡ್ತಾನೆ, ಯು ಡರ್ಟಿ ಬೆಗ್ಗರ್ ಎಂದವಳ ಕೆನ್ನೆ ಕಿತ್ತು ಹೋಗುವಂತೆ ಹೊಡೆದವಳು ಆ ಮನೆಯ ಮಹಾರಾಣಿ ಶ್ರೇಣಿಕಾ ಅಭಿಮನ್ಯು ವರ್ಮಾ. ಸನ್ನಿಧಿಯ ಮದುವೆಯ ಸಲುವಾಗಿ ಬೆಳಿಗ್ಗೆ ರಮೇಶ್ ಅಶೋಕ್ ನರಸಿಂಹ ದಂಪತಿಗಳ ಜೊತೆ ಸಾತ್ವಿಕ್ ಇಂಚರ ಸನ್ನಿಧಿ ಸಮರ್ಥ್ ಹೋಗಿದ್ದರು. ರೂಮ್ನಲ್ಲಿ ಮಲಗಿದ್ದ ಶ್ರೀಗೆ ವೇದ ಕಾಫಿ ಚೆಲ್ಲಿದಳೆಂದು ಪ್ರಣತಿ ಕೂಗಾಡುವಾಗಲೇ ಅದು ವೇದನ ಧ್ವನಿ ಎಂದು ತಿಳಿದು ಬಿಟ್ಟಿತ್ತು. ಬರಲಾಗದೆ ಅಲ್ಲೇ ಮಲಗಿದ್ದವಳು ಸ್ನಾನ ಮುಗಿಸಿ ಬಂದ ಅಭಿಮನ್ಯುಗೆ ಹೇಳಿ ಕೆಳಗೆ ಕರೆದುಕೊಂಡು ಹೋಗುವಂತೆ ಹೇಳಿದಾಗ ಅವನಿಗೂ ಏನೋ ಜಗಳ ಅನಿಸಿ ಶ್ರೀಯನ್ನು ಎತ್ತಿಕೊಂಡು ಬಂದಿದ್ದ. ಮೇಲಿನಿಂದಲೇ ಪ್ರಣತಿಯ ಮಾತುಗಳನ್ನು ಕೇಳಿದ ಶ್ರೀಗೆ ಅವಳ ಮೇಲೆ ಎಲ್ಲಿಲ್ಲದ ಕೋಪ ಬಂದಿತ್ತು. ಕುಂಟುತ್ತಾ ಬಳಿ ಬಂದ ಶ್ರೀನಿಕಾ ಬಲಗೈಯಲ್ಲಿರುವ ಬಲವನ್ನೆಲ್ಲ ಸೇರಿಸಿ ಪ್ರಣತಿಗೆ ಹೊಡೆದಳು. ಹೇ ಬಿಕಾರಿ, ನಂಗೆ ಹೊಡಿತೀಯಾ? ಎಷ್ಟೇ ಧೈರ್ಯ ನಿಂಗೆ ಎಂದು ಕಿರಿಚಿದಳು ಪ್ರಣತಿ ಎಲ್ಲರ ಮುಂದೆ ಅವಮಾನ ಆದಂತೆ ಎನಿಸಿ. ಶ್ರೇಣಿಕಾ, ಯಾಕೆ ನಮ್ಮ ಅಕ್ಕನಿಗೆ ಹೊಡೆದೆ? ಅವಳಿಗೆ ಹೊಡೆಯೋಕ್ಕೆ ನೀನು ಯಾರು
ಎಂದು ಶ್ರೀಗೆ ಹೊಡೆಯಲು ಕೈ ಎತ್ತಿದ ಸಂಜನಳ ಮುಖ ನೋಡದೆ ಬೀಸಿ ಹೊಡೆದನು ಇಶಾನ್. ಮುಚ್ಕೊಂಡು ನಿಂತ್ಕೊಳ್ಬೇಕು. ನಾವೆಲ್ಲ ಇಲ್ಲಿ ನಿಂತಿಲ್ವಾ? ಅಲ್ಲಿ ಅವರು ಏನೋ ಮಾತನಾಡ್ತಿದ್ದಾರೆ ತಾನೆ. ಮಧ್ಯದಲ್ಲಿ ನಿಂದೇನು? ನೀನೇನು ದೊಡ್ಡ ಯಜಮಾನಿನ? ಎಂದನು ಇಶಾನ್ ಕೋಪದಿಂದ, ಹೆಂಡತಿಯ ಅವತಾರಗಳನ್ನು ನೋಡಿ ಸಾಕಾಗಿ. ಇಶಾನ್, ಅವಳಿಗೆ ಯಾಕೋ ಹೊಡೆದೆ? ಕಟ್ಕೊಂಡ ಹೆಂಡತಿಗೆ ಎಲ್ಲರ ಮುಂದೆ ಕೈ ಮಾಡ್ತಾರ? ಇದೇನು ನಮ್ಮ ಸಂಸ್ಕಾರ? ಎಂದನು ಆಕಾಶ್. ತಮ್ಮನ ವರ್ತನೆ ಯಾಕೋ ಸರಿ ಅನಿಸ್ಲಿಲ್ಲ. ಸಂಸ್ಕಾರ ಇರುವುದಕ್ಕೆ ಬರೀ ಹೊಡೆದಿದ್ದೇನೆ ಬ್ರೋ, ಇಲ್ಲದಿದ್ದರೆ ಸಾಯಿಸಿ ಸಮಾಧಿ ಕಟ್ತಿದ್ದೆ. ನಂಗೂ ಅಕ್ಕ ತಂಗಿಯರ ಆಟ ನೋಡಿ ನೋಡಿ ಸಾಕಾಗಿ ಹೋಗಿದೆ. ಒಂದ ಎರಡ ಇವರ ನಾಟಕ. ಥೂ, ಎಲ್ಲಿಂದ ಗಂಟು ಬಿದ್ರೋ ನಮ್ಮನೆಗೆ ಇವರು, ಎಂದನು ಇಶಾನ್ ಅಸಹ್ಯವಾಗಿ. ಅವನು ರೋಸಿ ಹೋಗಿದ್ದ. ಅದೇನು ವಿಚಾರ ಆಮೇಲೆ ಮಾತಾಡೋಣ ವಿಷು, ನೀನು ಸುಮ್ಮನಿರು. ಮೊದಲು ಇವರು ಯಾರು? ಇವರ ಜೊತೆ ಸಮರ್ಥನ ಹೆಂಡತಿ ಯಾಕೆ ಜಗಳ ಆಡ್ತಾ ಇರೋದು? ಅದನ್ನು ಮೊದಲು ಕೇಳು, ಎಂದನು ಆಕಾಶ್. ಏನೋ ಗಂಭೀರವಾಗಿ ನಡೆದಿದೆ ಎಂಬ ಊಹೆ ಇತ್ತವನಿಗೆ. ನಾನು ಹೇಳ್ತೀನಿ ಸರ್, ನನ್ನ ಹೆಸರು ವೇದ ಅಂತ. ಅಭಿಮನ್ಯು ಸರ್ ಗೆಳೆಯ ಕರಣ್ನ ಹೆಂಡತಿ. ಶ್ರೀನಿಕ ನನ್ನ ಗೆಳತಿ. ನಿನ್ನೆ ಕರಣ್ ಶ್ರೀಗೇನೋ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ಬರುವಾಗ ಗೊತ್ತಾಗದೆ ಇವರಿಗೆ ಗುದ್ದಿದೆ. ಅದಕ್ಕೆ ಇವರು ನನ್ನ ಗಂಡನ ಬಗ್ಗೆ ತುಂಬ ಕೆಳಮಟ್ಟಕ್ಕೆ ಅವಮಾನ ಮಾಡಿ ಮಾತನಾಡ್ತಾ ಇದ್ದಾರೆ ಎಂದ ವೇದನ ಮನಸ್ಸಿಗೂ ನೋವಾಯಿತು. ತನ್ನ ಗಂಡನ ಬಗ್ಗೆ ಈ ರೀತಿಯ ಮಾತು ಕೇಳಲು ಹಿಂಸೆ ಎನಿಸಿ. ಅಷ್ಟೇ ಅಲ್ಲ ಬಾವ, ನಾನು ಆಗಿನಿಂದ ಮೇಲೆ ಕೇಳಿಸ್ಕೊಳ್ತಾ ಇದ್ದೀನಿ, ನನ್ನ ಗೆಳತಿನ ಬೆಗ್ಗರ್ ಅಂತಾರೆ. ಇವರು ಎಷ್ಟು ಧೈರ್ಯ ಇವರಿಗೆ? ಏನು ಗೊತ್ತು ಇವಳ ಬಗ್ಗೆ? ಇವರಿಗೆ 100 ಕೋಟಿ ಹೊಡತಿ ಇವಳು, ಒಬ್ಬಳೆ ಮಗಳು. ಅವಳಿಗೆ ಇವರೇನು ಬೆಗ್ಗರ್ ಅನ್ನೋದು? ಮೊದಲು ಅವರ ಯೋಗ್ಯತೆ ಇವರು ತಿಳ್ಕೊಂಡು ಆಮೇಲೆ ಬೇರೆಯವರ ಕುರಿತು ಮಾತಾಡಲಿ ಎಂದ ಶ್ರೀನಿಕ ಕೋಪದಿಂದ ಕುದಿಯುತ್ತಿದ್ದರು. ಅಭಿಯೇ ಅವಳಿಗೆ ಆಸರಿಯಾಗಿ ನಿಂತಿದ್ದ. ಏನು ಪ್ರಣತಿ ಇದು? ಆ ಹುಡುಗಿ ನಮ್ಮ ಕರಣ್ನ ಹೆಂಡತಿ ಅಂದರೆ ಈ ಮನೆಗೆ ಸೇರಿದಂತೆ. ಮನೆಗೆ ಬಂದ ಅತಿಥಿಗಳ ಈಗ ನೀನು ಅವಮಾನ ಮಾಡುವುದು ಸ್ವಲ್ಪನೂ ಮನುಷ್ಯತ್ವ ಬೇಡವಾ? ಎಂದನು ಆಕಾಶ್ ಗದರಿದಂತೆ. ನಾನೇನು ಅವಮಾನ ಮಾಡಲಿಲ್ಲ. ನನ್ನ ಮೈ ಮೇಲೆ ಬಿಸಿ ಕಾಫಿ ಚೆಲ್ಲಿದಾಳೆಂದು ಕೇಳಿದೆ ಅಷ್ಟೇ. ಅಷ್ಟಕ್ಕೆ ಈ ಬಿಕಾರಿ ನನ್ನ ಮೇಲೆ ಕೈ ಮಾಡಿದಾಳೆ. ಸುಮ್ಮನೆ ಬಿಡೋಲ್ಲ ಕಣೆ ನಿನ್ನ. ಕದ್ದು ಮುಚ್ಚಿ ಮದುವೆ ಆದರೂ ಆ ದಿಮಾಕಿಗೇನು ಕಮ್ಮಿ ಇಲ್ಲ ನೀನು, ಎಂದಳು ಪ್ರಣತಿ ತನಗಾದ ಅವಮಾನ ಸಹಿಸದೆ. ನನ್ನ ಹೆಂಡ್ತಿನ ಬಿಕಾರಿ ಅನ್ನೋಕ್ಕೆ ನೀನ್ಯಾರು? ಕೇವಲ ನನ್ನಕ್ಕ ಬೇಡ ಅಂತ ಬಿಟ್ಟಿರುವ ಜಾಗಕ್ಕೆ ಬಂದಿರುವ ನೀನು ನಿಜವಾದ ಬಿಕಾರಿ. ನಿಮ್ಮ ಅಪ್ಪನ ಮನೇಲಿ ಏನು ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಾ ಇದ್ರ? ಸಮರ್ಥೇನೋ ಸಾಧು ವ್ಯಕ್ತಿ ಅಂತ ಅವನ ಮರಳು ಮಾಡಿ ಮದುವೆ ಆದೆ. ನೀನು ನನ್ನ ಹೆಂಡತಿ ಬಗ್ಗೆ ಏನು ಮಾತಾಡೋದು? ಎಂದನು ಅಭಿಮನ್ಯು ಸಿಡಿದೆದ್ದು. ಇಲ್ಲಿಯವರೆಗೆ ನೋಡ್ತಾ ನಿಂತಿದ್ದ ಕಲ್ಯಾಣಿ, ಅಭಿಮನ್ಯು, ಅವಳು ಹೇಗಾದರೂ ಮದುವೆ ಆಗಿರಲಿ, ಅವಳು ನನ್ನ ಸೊಸೆ. ಅವಳನ್ನು ಮರ್ಯಾದೆ ಕೊಡದೆ ಏಕವಚನದಲ್ಲಿ ಕರೆಯೋದು ನಿಮಗೆ ಸರಿ ಅನಿಸುತ್ತಾ? ಅದು ನಾನು ಇಲ್ಲೇ ಇರುವಾಗ ಅವಳು ಏನು ಅನ್ಬಾರ್ದು ಅಂದ್ಲು ಅಂತ ನೀವೆಲ್ಲ ಹೀಗೆ ಅವಳಿಗೆ ಬೈತಾ ಇರುವುದನ್ನೇ ಹೇಳಿದಾಳೆ ಎಂದರು ಕಲ್ಯಾಣಿ ಅಸಮಾಧಾನಗೊಂಡು. ಏನು ಅನ್ಬೇಕು ಹೇಳಿ? ಯಾಕೆ ನಿಮಗೆ ಕೇಳಿಸ್ಲಿಲ್ವಾ? ಅವಳು ಹದ್ದು ಮೀರಿ ನನ್ನ ಗೆಳೆಯನ ಹೆಂಡತಿ ಜೊತೆ ಎಷ್ಟು ಚೀಪಾಗಿ ನಡ್ಕೊಳ್ತಾ ಇದ್ದಾಳೆ ಅಂತ ಗೊತ್ತಿದ್ದು ಏನು ತಿಳಿದೇ ಇರುವವರ ಥರ ನಾಟಕ ಮಾಡಿಬಿಡತ್ತೆ. ಮೊದಲು ನಿಮ್ಮ ಸೊಸೆಗೆ ಸರಿಯಾಗಿ ಬುದ್ಧಿ ಕಲಿಸಿ ಎಂದನು ಹಿಂದೆ ಬೀಳದೆ. ನಾನೇನು ಮಾತನಾಡಲಿಲ್ಲ ಅಭಿಮನ್ಯು. ಇರುವುದನ್ನೆಲ್ಲ ಹೇಳಿದ್ದು. ನನ್ನ ಗಂಡನ ಶೋರೂಮ್ನಲ್ಲಿ ಇವಳ ಗಂಡ ಕೆಲಸ ಮಾಡ್ತಾ ಇರೋದು ಸುಳ್ಳ? ಇಲ್ಲ, ನಮ್ಮ ಶೋರೂಮ್ನ ನಮಗೆ ಕೊಡದೆ ನೀನು ಇವರಿಗೆ ಕೊಟ್ಟಿರುವುದು ಸುಳ್ಳ? ಅದರಲ್ಲಿ ಇವಳ ಗಂಡ ಆಡಳಿತ ಮಾಡ್ತಾ ಇರೋದು ಸುಳ್ಳ? ಎಂದಳು ತಾನೇ ಸರಿ ಎಂದು ದಿಮಾಕಿನಿಂದ. ಎಲ್ಲವೂ ಸುಳ್ಳು. ಕಂಚಿನ ಕಂಠ ಬಂದ ಕಡೆ ತಿರುಗಿ ನೋಡಿದರು ಎಲ್ಲರೂ. ಗಂಭೀರವಾಗಿ ನಡೆದು ಬಂದ ಕರಣ್ ಉಸುರಿದಳು ವೇದ. ಈಗ ಹೇಳದೆ ಬಂದಿದ್ದಕ್ಕೆ ಎಲ್ಲಿ ಬೈಯುವನೋ ಎಂದು ಭಯಪಟ್ಟಳು. ನೇರ ಪ್ರಣತಿ ಬಳಿ ನಿಂತವನು, ಏನು ಇಷ್ಟೊತ್ತಿನವರೆಗೂ ನನ್ನ ಹೆಂಡತಿ ಮೇಲೆ ಅರಸ್ತಿದ್ದವರು ತೆಪ್ಪಗೆ ಆಗಿದ್ರಾ? ಈಗ ಅವಳ ಗಂಡ ಅಂದರೆ ನಾನೇ ಬಂದಿದ್ದೀನಿ, ಹೇಳಿ ಅದೇನು ನಿಮ್ಮ ತೊಂದರೆ ಎಂದನು ಕರಣ್ ಜೇಬಿನಲ್ಲಿ ಕೈ ತೋರಿಸಿ ಗಂಭೀರವಾಗಿ ನಿಂತು. ಅವಳನ್ನೇನು ಕೇಳ್ತೀಯಾ? ನಾನೇ ಹೇಳ್ತೀನಿ ಕೇಳು. ನನ್ನ ಸೊಸೆ ಹೇಳಿದ್ರಲ್ಲಿ ಯಾವುದೇ ದೋಷ ಇಲ್ಲ. ನನ್ನ ಮಗ ಇಲ್ಲದಾಗ ನಮ್ಮ ಶೋರೂಮ್ನ ನೋಡಿಕೊಂಡೆ ಸರಿ. ಆದರೆ ಈಗ ನನ್ನ ಮಗ ಬಂದರೂ ವಾಪಸ್ ಅವನಿಗೆ ಬಿಟ್ಟು ಕೊಡದೆ ಸಿಕ್ಕಿದೆ ಚಾನ್ಸ್ ಅಂತ ನೀನೇ ಓನರ್ ಥರ ಮೆರೆತಿದೆಯಲ್ಲ, ನಾಚಿಕೆ ಆಗೋಲ್ವಾ ನಿಂಗೆ? ಎಂದರು ಕಲ್ಯಾಣಿ ಮಗನ ಸ್ಥಾನದಲ್ಲಿ ಇನ್ನೊಬ್ಬ ಇರುವುದು ಸಹಿಸದೆ. ಅವರ ಮಾತಿಗೆ ಅವರಂತೆ ಗತ್ತಿನಿಂದ ನಗುತ್ತಾ, ನಾಚಿಕೆ ನಿಮಗೆ ಆಗಬೇಕು ಮಿಸ್ಸಸ್ ಕಲ್ಯಾಣಿ, ನನಗೆ ಯಾಕೆ ಆಗುತ್ತೆ? ಎಲ್ಲಿ ನಿಮ್ಮ ಮಗ? ಕರೀರಿ ಅವನನ್ನು.
ಆ ಶೋರೂಮ್ ಯಾರಿಗೆ ಸೇರಿದಂತ ನಾನು ಒಂದು ಸಾರಿ ಕೇಳಿ ತಿಳಿದುಕೊಳ್ತೇನೆ ಎಂದನು ಅನಕಿಸಿದಂತೆ. ಅವನಿಲ್ಲ, ಇದ್ದಿದ್ರೆ ನಿಂಗೆ ಇಷ್ಟೊಂದು ಮಾತನಾಡುವ ಅವಕಾಶನೇ ಕೊಡ್ತಾ ಇರಲಿಲ್ಲ. ಅವನು ಯಾಕೆ, ನಾನೇ ಹೇಳ್ತಿಲ್ವಾ? ಆ ಶೋರೂಮ್ ಶುರು ಮಾಡಿದ್ದು ನನ್ನ ಮಗ ಸಮರ್ಥ್. ಆದರೆ ನಾನಿಲ್ಲದಾಗ ಅಭಿಮನ್ಯು ವಹಿಸಿಕೊಂಡ. ಹಾಗಂತ ಶಾಶ್ವತವಾಗಿ ನಿಮಗೆ ಬಿಡ್ತೀವಿ ಅಂತ ಹೇಳಿದೀವಾ ಎಂದವರಿಗೆ ನಿಜವೇ ತಿಳಿದಿಲ್ಲ. ಕಿರುನಕ್ಕ ಅಭಿ ಕರಣ್ ಹೆಗಲ ಮೇಲೆ ಕೈ ಇಟ್ಟು, ಸಣ್ಣ ಬದಲಾವಣೆ, ಶೋರೂಮ್ನ ವಹಿಸಿಕೊಂಡಿಲ್ಲ, ಕೊಂಡುಕೊಂಡಿದ್ದೀನಿ. ಏನು ಹೇಳಿ? ಕೋಟ್ಯಾಂತರ ರೂಪಾಯಿ ಕೊಟ್ಟು ಕೊಂಡುಕೊಂಡಿದ್ದೀನಿ, ತಿಳಿತಾ? ನಿಮಗೆ ಯಾವ ಹಕ್ಕು ಅಧಿಕಾರ ಇದೆ ಅಂತ ಶೋರೂಮ್ ಬಗ್ಗೆ ಪ್ರಶ್ನೆ ಮಾಡ್ತಿದ್ದೀರಾ ಎಂದನು ಉದಾಸೀನವಾಗಿ. ಅವಳು ನಿಮ್ಮತ್ತೆ ಕಣೋ, ಈ ಮನೆ ಮಗಳು, ಅವಳಿಗೆ ಯಾಕೋ ಅಧಿಕಾರ ಕೊಡಬೇಕು? ಆಗ ಸಮರ್ಥ ಇರಲಿಲ್ಲ ಅಂತ ನೀನು ಕೊಂಡುಕೊಂಡಿರ್ಬೋದು. ಈಗ ಅವನು ಬಂದಿದ್ದಾನೆ ತಾನೆ, ವಾಪಸ್ ಕೊಟ್ಬಿಡು ಅಭಿ. ನನ್ನ ಮೊಮ್ಮಗ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡುವುದು ಬೇಡ. ನನ್ನ ಶೋರೂಮ್ ಅವನಿಗೆ. ಸುಮಿತ್ರಾ ದೇವಿ ಕೊಟ್ಟಾಗ ಇಸ್ಕೊಂಡು ಬೇಡವಾದಾಗ ವಾಪಸ್ ಕೊಡೋಕ್ಕೆ ಅದೇನು ಬಟ್ಟೆನ ಅಜ್ಜಿ? ನಾನು ನನ್ನ ಸ್ವಂತ ಹಣ ಕೊಟ್ಟು ಖರೀದಿಸಿ ಅಗ್ರಿಮೆಂಟ್ ಮಾಡಿ ಸ್ವತಃ ನಿಮ್ಮ ಇಬ್ಬರು ಸಹಿ ಹಾಕಿದ್ದಾರೆ. ಯಾರಿಗೂ ಕೊಡೋ ಮಾತೇ ಇಲ್ಲ ಎಂದನು ಅಭಿಮನ್ಯು ಮುಖ ತಿರುಗಿಸಿ. ಅಹಂಕಾರ ನನ್ನ ಹತ್ರ ತೋರಿಸ್ಬೇಡ ಅಭಿ. ಅದೆಷ್ಟು ದುಡ್ಡು ಬೇಕು ಹೇಳು, ನಾನೇ ಕೊಡ್ತೀನಿ. ನನ್ನ ಮಗನ ಶೋರೂಮ್ ವಾಪಸ್ ಕೊಡು. ಅದು ಅವನು ಪ್ರೀತಿಯಿಂದ ಶುರು ಮಾಡಿದ್ದು ಎಂದರು ಮಗನ ಆಸೆ ತಿಳಿದಿದ್ದರಿಂದ. ಅಷ್ಟೊಂದು ದುಡ್ಡು ಇದ್ದರೆ ಆ ದುಡ್ಡಲ್ಲಿ ಇನ್ನೊಂದು ಶೋರೂಮ್ ಮಾಡಿ ನನಗೇನು, ಆದರೆ ಇದನ್ನು ಯಾವುದೇ ಕಾರಣಕ್ಕೂ ವಾಪಸ್ ಕೊಡಲ್ಲ ಅಷ್ಟೇ ಎಂದನು ಕಡ್ಡಿ ತುಂಡು ಮಾಡಿದಂತೆ. ನೋಡು ಅಭಿ, ಈಗ ಸಮರ್ಥ್ ಪ್ರಜ್ಞಾ ಮದುವೆ ಬೇರೆಯವರ ಜೊತೆ ಆಗೋಗಿದೆ. ಇನ್ನು ನಿಂಗೆ ನನ್ನ ಮಗನ ಮೇಲೆ ದ್ವೇಷ ಹೋಗಿಲ್ಲ ಅಲ್ವಾ? ಇನ್ನು ಎಷ್ಟು ದಿನ ಅವನ ಮೇಲೆ ದ್ವೇಷ ಸಾಧಿಸುವೆ ಹೇಳು? ಅವನು ನಿನ್ನ ಗೆಳೆಯ ಕಣು ಎಂದರು. ಈ ರೀತಿಯಾದರೂ ಒಪ್ಪಲಿ ಎಂದು. ದ್ವೇಷ ಇದೆಯೋ ಇಲ್ವೋ ಅದೆಲ್ಲ ಬೇಕಾಗಿಲ್ಲ, ಅದು ಮುಗಿದ ಕತೆ. ಈಗ ನನ್ನ ಅಕ್ಕ ಖುಷಿ ಸಂತೋಷದಿಂದ ಇದ್ದಾಳೆ. ನಿಜ ಹೇಳಬೇಕಂದ್ರೆ ನನ್ನ ಅಕ್ಕ ಮದುವೆ ಆಗಿರುವುದು ನನ್ನ ಗೆಳೆಯನನ್ನೇ, ಆದರೆ ನಂಬಿಕೆ ದ್ರೋಹಿಯನ್ನಲ್ಲ. ನೀವು ದುಡ್ಡು ಕೊಟ್ಟಿರಿ ಅಂತ ನಿಮಗೆ ವಾಪಸ್ ಕೊಡೋಕ್ಕೆ ನನಗೂ ಹೆಂಡತಿ ಇದ್ದಾಳೆ. ನಾಳೆ ಮಕ್ಕಳಾಗ್ತವೆ, ಅವರಿಗೆ ಅಂತ ನನ್ನದೇ ಆಸ್ತಿ ಮಾಡಬಾರ್ದಾ? ಹೀಗೆ ಖರೀದಿಸಿ ವಾಪಸ್ ಕೊಡೋಕ್ಕ ನಾನು ತಗೊಂಡಿದ್ದು ಎಂದನು ಅಭಿಮನ್ಯು. ಸುತರಾಮ್ ತನಗೆ ಇಷ್ಟವಿಲ್ಲ ಅಂತ. ಅಭಿಮನ್ಯು, ಈಶಾನ್, ಆಕಾಶ್ ಎಂದರು ರಮೇಶ್ ಜೋರಾಗಿ ಕಿರುಚಿ. ಕತೆ